ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ಆಸರೆ. ಕೆಪಿಎ ಆಸರೆ ಯೋಜನೆಗೆ ಕಲಬುರಗಿಯಲ್ಲಿ ಸದಸ್ಯತ್ವ ಅಭಿಯಾನ. ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ರಾಷ್ಟ್ರಪತಿಗೆ ಮನವಿ. ಜನಗಣತಿ ಕ್ಷೇತ್ರ ಮರು ವಿಂಗಡಣೆಯಿಂದ ಮೀಸಲಾತಿಯನ್ನು ಬೇರ್ಪಡಿಸುವಂತೆ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಆಗ್ರಹ. ಮುಂಗಾರು ವೈಫಲ್ಯ. ಕಲ್ಯಾಣ ಕರ್ನಾಟಕವನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಆರ್ಪಿಐ ಆಗ್ರಹ. 3-4 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯ. ಹೊಸಬರು, ಯುವಕರಿಗೆ ಆದ್ಯತೆ. ಸಚಿವ ಎಂಬಿ ಪಾಟೀಲ್. ಈಗ ವಾರ್ತೆಗಳ ವಿವರ. ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಛಾಯಾಗ್ರಾಹಕರ ಸಂಘಗಳ ಸಹಯೋಗದೊಂದಿಗೆ ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕೆಪಿಎ ಆಸರೆ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ಸಿ ತೋಟದ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯೋಜನೆಯಡಿ ಸಂಘದ ಸದಸ್ಯರಾಗಿರುವ ಛಾಯಾಗ್ರಾಹಕರು ನಿಧನ ಹೊಂದಿದಲ್ಲಿ ಅವರ ಕುಟುಂಬದ ನಾಮಿನಿಗೆ 1 ಲಕ್ಷದವರೆಗೆ ಆರ್ಥಿಕ ನೆರವು ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಯೋಜನೆಗೆ ಸದಸ್ಯರಾಗಲು ಅರ್ಜಿದಾರರು ಕರ್ನಾಟಕದ ಛಾಯಾಗ್ರಾಹಕರಾಗಿದ್ದು ತಮ್ಮ ಸ್ಥಳೀಯ ಜಿಲ್ಲಾ ಅಥವಾ ತಾಲೂಕು ಛಾಯಾಗ್ರಾಹಕರ ಸಂಘದ ಸದಸ್ಯರಾಗಿರಬೇಕು. ಜೊತೆಗೆ ಸಂಘದ ಅಧಿಕೃತ ಗುರುತಿನ ಚೀಟಿ ಹೊಂದಿರುವುದು ಕಡ್ಡಾಯವಾಗಿದೆ. ಸದಸ್ಯತ್ವಕ್ಕಾಗಿ ₹110 ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸುವ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ರಾಜ್ಯಾದ್ಯಂತ ಕನಿಷ್ಠ 10,000 ಛಾಯಾಗ್ರಾಹಕರನ್ನು ಈ ಯೋಜನೆಗೆ ಸೇರಿಸುವ ಗುರಿಯನ್ನು ಸಂಘ ಹೊಂದಿದೆ. ಸದಸ್ಯತ್ವ ನೋಂದಣಿ ಅಭಿಯಾನವು ಜೂನ್ 1ರಿಂದ ಆಗಸ್ಟ್ 19ರವರೆಗೆ ನಡೆಯಲಿದ್ದು, ಈ ಅವಧಿಯಲ್ಲಿ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರ ನಡೆಯಲಿದೆ. ಆಗಸ್ಟ್ 19ರ ನಂತರ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಯೋಜನೆಯ ಸದಸ್ಯರಲ್ಲಿ ಯಾರಾದರೂ ನಿಧನ ಹೊಂದಿದರೆ ರಾಜ್ಯದ ಪ್ರತಿಯೊಬ್ಬ ಸದಸ್ಯರಿಂದ ₹10 ದೇಣಿಗೆ ಸಂಗ್ರಹಿಸಲಾಗುತ್ತದೆ. ಸಂಗ್ರಹವಾದ ಮೊತ್ತವನ್ನು ಕೆಪಿಎ ಆಸರೆ ಯೋಜನೆಯ ಬ್ಯಾಂಕ್ ಖಾತೆಯಲ್ಲಿ ಒಗ್ಗೂಡಿಸಿ ನಿಧನ ಹೊಂದಿದ್ದ ಸದಸ್ಯರ ಕುಟುಂಬದ ನಾಮಿನಿಗೆ 12 ದಿನದೊಳಗೆ ಸಂಬಂಧಿಸಿದ ಜಿಲ್ಲಾ ಅಥವಾ ತಾಲೂಕು ಸಂಘದ ಮೂಲಕ ಚೆಕ್ ನೀಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ಅರ್ಹ ಛಾಯಾಗ್ರಾಹಕರು ಈ ಯೋಜನೆಯ ಸದಸ್ಯತ್ವ ಪಡೆದು ತಮ್ಮ ಕುಟುಂಬದ ಭವಿಷ್ಯದ ಭದ್ರತೆಗೆ ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಛಾಯಾಗ್ರಾಹಕರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ವಿಶೇಷ ಕೆಪಿಎ ಆಸರೆ ಯೋಜನೆ ಅಸೋಸಿಯೇಷನ್ನಲ್ಲಿ ಸದಸ್ಯರಾದ ನಿಧನ ಹೊಂದಿದ ಛಾಯಾಗ್ರಾಹಕರಿಗೆ ಅಸೋಸಿಯೇಷನ್ ವತಿಯಿಂದ ಎಲ್ಲ ಛಾಯಾಗ್ರಾಹಕರು ಸೇರಿ ಯಾವ ಸದಸ್ಯ ತೀರ್ಕೊಂಡಿರ್ತಾರೆ ಅವರ ನಾಮಿನಿ ಅವರಿಗೆ ₹1 ಲಕ್ಷ ಆರ್ಥಿಕ ಸಹಾಯವನ್ನು ನೀಡುವ ವಿಶೇಷ ಯೋಜನೆಯು ಕೆಪಿಎ ಸಂಸ್ಥೆ ಜಾರಿಗೆ ತರುತ್ತಿದೆ. ಈ ಯೋಜನೆಯಲ್ಲಿ ಮೊದಲಿಗೆ ಸದಸ್ಯರಾಗುವ ಕರ್ನಾಟಕದ ಛಾಯಾಚಿತ್ರ ಗ್ರಾಹಕರಾಗಿರಬೇಕು. ತಮ್ಮ ಸ್ಥಳೀಯ ಸಂಘದಲ್ಲಿ ಸದಸ್ಯರಾಗಿರಬೇಕು. ಆಯಾ ಸಂಘದ ಗುರುತಿನ ಚೀಟಿ ಹೊಂದಿರಬೇಕು. ಇದು ಕಡ್ಡಾಯವಾಗಿರುತ್ತದೆ. ಸದಸ್ಯರಾದ
ಸದಸ್ಯರಾಗಲು ಬಯಸುವವರು ತಮ್ಮ ಸಂಘದ ವ್ಯಾಪ್ತಿಯಲ್ಲೇ ಸದಸ್ಯರಾಗುವುದು ಕಡ್ಡಾಯ ಇರುತ್ತದೆ. ಈ ಯೋಜನೆಗೆ 110 ರೂಪಾಯಿ ಹಣ ನೀಡಿ ಯೋಜನೆಯ ಅರ್ಜಿ ಭರ್ತಿ ಮಾಡುವುದರ ಮೂಲಕ ಸದಸ್ಯತ್ವ ಪಡೆಯಬೇಕು. ಈ ಯೋಜನೆಯಲ್ಲಿ ಕನಿಷ್ಠ ರಾಜ್ಯಾದ್ಯಂತ 10,000 ಛಾಯಾಗ್ರಾಹಕರ ಸದಸ್ಯರ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸುವ ಉದ್ದೇಶ ಹೊಂದಿದೆ. ಜೂನ್ 1ರಿಂದ ಆಗಸ್ಟ್ 19ರವರೆಗೆ ಸದಸ್ಯತ್ವ ಅಭಿಯಾನ ಇರುತ್ತದೆ. ಇದಾದ ಆಗಸ್ಟ್ 19ರ ನಂತರ ಈ ಯೋಜನೆ ಜಾರಿಗೆ ಬರುತ್ತದೆ. ಅಲ್ಲಿಯವರೆಗೂ ಕೇವಲ ಸದಸ್ಯತ್ವ ನೋಂದಣಿ ಮಾತ್ರವೇ ಇರುತ್ತದೆ. ಆಸರೆ ಯೋಜನೆಯಲ್ಲಿ ಸದಸ್ಯರಾದವರು ಯಾರಾದರೂ ನಿಧನ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ಸದಸ್ಯನಿಂದ ₹10 ದೇಣಿಗೆ ಪಡೆಯಲಾಗುವುದು. ಎಲ್ಲ ದೇಣಿಗೆ ಹಣವನ್ನು KPA ಆಸರೆ ಯೋಜನೆಯ ಬ್ಯಾಂಕ್ ಖಾತೆಯಲ್ಲಿ ಕ್ರೋಢೀಕರಿಸಿ ರಾಜ್ಯವ್ಯಾಪ್ತಿ ಸಂಗ್ರಹಿಸಿ ₹10 ಹಣವನ್ನು ಒಟ್ಟಾಗಿ ಸೇರಿಸಿ ಅಂದಿನ ಎಷ್ಟು ಹಣ ಸಂಗ್ರಹವಾಗುತ್ತೋ ಅಷ್ಟು ಹಣವನ್ನು ನಿಧನ ಹೊಂದಿದ ನಮ್ಮ ಆಸರೆ ಯೋಜನೆಯ ಸದಸ್ಯನ ಕುಟುಂಬದ ನಾಮಿನಿಯವರಿಗೆ ಚೆಕ್ ಮುಖಾಂತರ 12 ದಿನಗಳ ಒಳಗಾಗಿ ತಮ್ಮ ತಾಲೂಕಿನ ಜಿಲ್ಲಾ ಸಂಘಗಳ ಮುಖಾಂತರ ಅವರ ಮನೆಗೆ ತಲುಪಿಸುವ ಜವಾಬ್ದಾರಿ ಅಸೋಸಿಯೇಷನ್ ವತಿಯಿಂದ ಮಾಡ್ತಾಯಿದ್ದೀವಿ. ಏನೋ ಒಂದು ಹಾಸ್ಪಿಟಲ್ ಸಮಸ್ಯೆ ಆಗಲಿ ಮತ್ತು ಆಕ್ಸಿಡೆಂಟ್ ಆಗಲಿ ಸರ್, ಅವರು ಮನೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಇದ್ದರೆ ಅಂಥವ್ರಿಗೂ ಕೂಡ ಏನಾದರೂ ಸ್ವಲ್ಪ ಅಸೋಸಿಯೇಷನ್ ವತಿಯಿಂದ ಸಹಾಯ ಮಾಡೋಕ್ಕಂತಾನೆ ಇಷ್ಟೆಲ್ಲ ದುಡ್ಡು ನಾವು ಸಂಗ್ರಹಿಸ್ತೀವಿ ಸರ್. ಹಾಂ, ಅದರಲ್ಲಿ ಆರೋಗ್ಯ ಸಮಸ್ಯೆ ಬರ್ತದೆ. ಅದು ಅವ್ರ ಮನೆ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿದ್ದರೆ ಅಂಥವರಿಗೆ ಗುರುತಿಸಿ ಜಿಲ್ಲಾ ಸಂಘದಲ್ಲಿ ತಾಲೂಕಾ ಸಂಘ ಅಧ್ಯಕ್ಷರು ನಾವು ಮಾಹಿತಿ ಕೊಟ್ಟರೆ ನಾವು ಇದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಮಹಿಳೆಯರಿಗೆ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ 1/3 ಮೀಸಲಾತಿಯನ್ನು ಯಾವುದೇ ವಿಳಂಬವಿಲ್ಲದೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ವತಿಯಿಂದ ರಾಷ್ಟ್ರಪತಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆ 2023ರ ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯವನ್ನು ಖಚಿತಪಡಿಸುವ ಮಹತ್ವದ ಹೆಜ್ಜೆಯಾಗಿದ್ದರೂ ಅದರ ಅನುಷ್ಠಾನವನ್ನು ಮುಂದಿನ ಜನಗಣತಿ ಹಾಗೂ ಕ್ಷೇತ್ರ ಮರು ವಿಂಗಡಣೆಗೆ ಕೊಂಡಿ ಹಾಕಿರುವುದು ಮಹಿಳೆಯರ ಸಾಂವಿಧಾನಿಕ ಹಕ್ಕನ್ನು ಅನಗತ್ಯವಾಗಿ ವಿಳಂಬಗೊಳಿಸುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಮಹಿಳೆಯರು ಈ ಸಾಂವಿಧಾನಿಕ ಹಕ್ಕಿಗಾಗಿ ಸುಮಾರು 3 ದಶಕಗಳಿಂದ ಕಾಯುತ್ತಿದ್ದಾರೆ. 1996ರಲ್ಲಿ ಮಂಡನೆಯಾದ ಮೂಲ ಮಹಿಳಾ ಮೀಸಲಾತಿ ಮಸೂದೆ ಹಾಗೂ 2010ರಲ್ಲಿ ರಾಜ್ಯಸಭೆ ಅಂಗೀಕರಿಸಿದ್ದ ಮಸೂದೆಯಲ್ಲಿ ಜನಗಣತಿ ಮತ್ತು ಕ್ಷೇತ್ರ ಮರು ವಿಂಗಡಣೆ ಎಂಬ ಷರತ್ತುಗಳು ಇರಲಿಲ್ಲ. ಈಗ ಅವುಗಳನ್ನು ಸೇರಿಸಿರುವುದರಿಂದ ಮಹಿಳಾ ಮೀಸಲಾತಿ ಜಾರಿಗೆ ತಡೆಯಾಗಿದೆ ಎಂದು ಒಕ್ಕೂಟ ಆರೋಪಿಸಿದೆ. ಮಹಿಳಾ ಸಮಾನತೆ ಮತ್ತು ರಾಜಕೀಯ ಸಬಲೀಕರಣಕ್ಕೆ ಬೆಂಬಲ ಸೂಚಿಸಿ ಸಮಾಜದ ವಿವಿಧ ಕ್ಷೇತ್ರಗಳ ಸುಮಾರು 2,000ಕ್ಕೂ ಹೆಚ್ಚು ಗಣ್ಯರು ಈ ಹಕ್ಕೊತ್ತಾಯಕ್ಕೆ ಸಹಿ ಹಾಕಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಮುಂಬರುವ ಚುನಾವಣೆಗಳಿಂದಲೇ ಮಹಿಳೆಯರಿಗೆ 1/3 ಮೀಸಲಾತಿಯನ್ನು ಜಾರಿಗೆ ತರಲು ಅಗತ್ಯವಾದ ಸಾಂವಿಧಾನಿಕ ತಿದ್ದುಪಡಿ ಮಾಡಿ ಜನಗಣತಿ ಹಾಗೂ ಕ್ಷೇತ್ರ ಮರು ವಿಂಗಡಣೆಯ ಷರತ್ತುಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ರಾಷ್ಟ್ರಪತಿಗೆ ಮನವಿ ಮಾಡಲಾಗಿದೆ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಕರ್ನಾಟಕದ ಮಹಿಳೆಯರ ಆಶಯ ಹಾಗೂ ಆಕಾಂಕ್ಷೆಗಳನ್ನು ಗೌರವಾನ್ವಿತ ರಾಷ್ಟ್ರಪತಿ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಆಗ್ರಹಿಸಿದೆ. ಘನತೆಯ ಬದುಕಿಗಾಗಿ ಹೋರಾಡ್ತಕ್ಕಂಥ ಸಂಘಟನೆಗಳು ಇವತ್ತಿನ ದಿವಸ 33% ಮಹಿಳಾ ಮೀಸಲಾತಿ ಶಾಸನ ಸಭೆಗಳಲ್ಲಿ ಸಿಗಬೇಕು ಅಂತ ತಿಳ್ಕೊಂಡು ಇಡೀ ದೇಶ ತುಂಬ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾವು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೇವೆ. ಮುಂಬರ್ತಕ್ಕಂತಹ ಅಧಿವೇಶನದಲ್ಲಿ ಇದು ಮಳೆಗಾಲದ ಅಧಿವೇಶನದಲ್ಲಿ 33% ಮಹಿಳಾ ಮೀಸಲಾತಿ ಯಾವುದೇ ಷರತ್ತುಗಳಿಲ್ಲದೆ, ಅಂದರೆ ಜನಗಣತಿ ಆಗಿರ್ಬೋದು, ಕ್ಷೇತ್ರ ಮರು ವಿಂಗಡಣೆ ಆಗಿರ್ಬೋದು, ಯಾವುದನ್ನು ಲೆಕ್ಕಿಸದೆ ನೇರವಾಗಿ ನಮ್ಮ ಮಹಿಳೆಯರಿಗೆ 33% ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ, ಹಾಗೆಯೇ ಇವತ್ತಿನ ದಿನ ರಾಷ್ಟ್ರ ಮಟ್ಟದಲ್ಲಿ 185 ದೇಶಗಳಲ್ಲಿ ನಮಗೆ ನಾಚಿಕೆ ಬರಬೇಕು. 151ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ ಮಹಿಳಾ ಮೀಸಲಾತಿಯಲ್ಲಿ. ಹಾಗಾಗಿ ನಾವು ಮಹಿಳೆಯರು ಕೇಳೋದು ಒಂದೇ,
ಮಹಿಳೆಯರಿಗೆ ಬೇಷರತ್ತಾಗಿ ನಮಗೆ 33% ಮಹಿಳಾ ಮೀಸಲಾತಿಯನ್ನು ಕೊಡಬೇಕು. ಯಾಕಂತಂದರೆ ಇವತ್ತು ನಾವು 14%ದಲ್ಲಿದ್ದೀವಿ. 2023ನೇ ಇಸ್ವಿಯಲ್ಲಿ ಒಂದು ವೇಳೆ ನಮಗೆ ಮಹಿಳಾ ಮೀಸಲಾತಿ 33% ಕೊಟ್ಟಿದ್ದೇ ಆದರೆ ಇವತ್ತಿನ ದಿನ ನಾವು 14%ನಲ್ಲಿ ಇರ್ತಿರಲಿಲ್ಲ. ಹಾಗಾಗಿ ನಮ್ಮ ಸಂಘಟನೆ, ಮಹಿಳಾ ಸಂಘಟನೆಯ ಒತ್ತಾಯ ಏನು ಅಂತಂದ್ರೆ ಈ ಅಧಿವೇಶನದಲ್ಲಿ ಜಾರಿಗೆ ಬರಬೇಕು. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು ಅಂತಕ್ಕಂಥದ್ದನ್ನು ನಾವು ಇಟ್ಕೊಂಡು ಇವತ್ತಿನ ದಿವಸ ಮಹಿಳಾ ಸಂಘಟನೆ, ಪ್ರಗತಿಪರ ಸಂಘಟನೆಗಳು, NFI, ರಾಷ್ಟ್ರೀಯ ಮಹಿಳಾ ಒಕ್ಕೂಟ, SFI, ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ರೈತ ಸಂಘಟನೆ, ಹಲವಾರು ದೇಶದ ಸಂಘಟನೆಗಳು ಸೇರಿ ಇವತ್ತಿನ ದಿನ ನಾವು ಈ ಕೇಂದ್ರ ಸರ್ಕಾರಕ್ಕೆ 33% ಮೀಸಲಾತಿ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪದ್ಮಿನಿ ಕಿರಣಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ. ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತೀವಿ, ಆದರೆ ಈ ದೇಶದ ಒಳಗೆ ಇವತ್ತಿಗೂ ಒಂದು 25% ಮಹಿಳೆಯರು ಸಂಸತ್ನಲ್ಲಿ, ಶಾಸನ ಸಭೆಗಳಲ್ಲಿ ಆಯ್ಕೆಯಾಗಿ ಹೋಗಲಿಲ್ಲ. ಇದಕ್ಕೆ ಕಾರಣ ಇಲ್ಲಿವರೆಗೂ ಆಳ್ವಿಕೆ ಮಾಡಿದಂಥ ಈ ಭೂಮಾಲಕ ಬಂಡವಾಳಶಾಹಿ ಪಕ್ಷಗಳು, ಕೋಮುವಾದಿ ಪಕ್ಷಗಳು ಮಹಿಳೆಯರನ್ನು ನೀತಿ ನಿರೂಪಣಾ ಸ್ಥಾನದಲ್ಲಿ ಬರಲಾರ್ದಂಗೆ ಬಹುದೊಡ್ಡ ತಡೆಯನ್ನು ಒಡ್ಡಿದ್ದಾವೆ. ಅನೇಕ ಮಹಿಳಾ ಸಂಘಟನೆಗಳು, NFIW, ಅಖಿಲ ಭಾರತ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಅಂತ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಅನೇಕ ವರ್ಷದಿಂದ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. 33% ಮಹಿಳೆಯರಿಗೆ ಮೀಸಲಾತಿಯನ್ನು ಶಾಸನ ಸಂಸತ್ತು ಸಭೆಗಳಲ್ಲಿ ಕೊಡಬೇಕು ಅಂತ ಕೇಳಿದ್ದೀವಿ. ನಿಮಗೆ ಒಂದು ದುರಂತವನ್ನು ನೆನಪು ಮಾಡ್ತೀನಿ. ಮೊನ್ನೆ ಸರ್ತಿಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಿರಿ ಅಂತ ಕೇಳಿದ್ರೆ ಆ ಮಹಿಳಾ ಮೀಸಲಾತಿ ಮಸೂದೆಯ ಬೆನ್ನಿನ ಮೇಲೆ ಕ್ಷೇತ್ರ ಮರು ವಿಂಗಡಣೆಯ ಅಜೆಂಡಾವನ್ನು ಇಟ್ಟು ಭಾರತವನ್ನು ಇಬ್ಬಾಗ ಮಾಡಿ ಹೆಚ್ಚಿನ ಸೀಟುಗಳನ್ನು, ಕ್ಷೇತ್ರಗಳನ್ನು BJPಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಇಡೀ ಭಾರತವನ್ನೇ ಆಕ್ರಮಿಸಿಕೊಳ್ಳಿಕ್ಕೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಆಧಾರ ಮಾಡ್ಕೊಂಡ್ರು. ನಾಚಿಕೆ ಆಗಬೇಕು ಈ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು BJPಯ ಕೇಂದ್ರ ಸರ್ಕಾರಕ್ಕೆ. ನಿಮಗೆ ತಾಕತ್ತಿದ್ರೆ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ ನೋಡ್ರಿ, ನೀವು ಜಾರಿ ಮಾಡ್ರಿ. ಫಸ್ಟು ನಮಗೆ ನೆನಪು ಹೋಗೋದಿಲ್ಲ, ಮೊದಲು ಮಹಿಳಾ ಮೀಸಲಾತಿ ಕರಡನ್ನು ಸಂಸತ್ತಿನಲ್ಲಿ ಪ್ರೆಸೆಂಟ್ ಮಾಡಿದಾಗ ಉಮಾ ಭಾರತೀಯ ಮೂಲಕ ನೀವು ಮೀಸಲಾತಿಗೆ ಸಂಬಂಧ ಇಲ್ಲದ ಅಂಶಗಳನ್ನು ಎತ್ತಿ ಇದರ ವಿರುದ್ಧ ನೀವು ದಾಖಲೆ ಮಾಡಿದ್ದನ್ನು ಮಹಿಳೆಯರ ವಿರುದ್ಧ ಎತ್ತಿ ಕಟ್ಟುವಂಥ ನಿಮ್ಮ ಪಾಳೆಗಾರಿ ಷಡ್ಯಂತ್ರವನ್ನು BJPಯವರೇ ನೀವು ಅವತ್ತು ಪಾರ್ಲಿಮೆಂಟಲ್ಲಿ ಮಾಡಿದ್ದೀವಿ, ನಾವು ಮರ್ತೋಗೋದಿಲ್ಲ. ಹಾಗಾಗಿ ಇವತ್ತು ನಾವು ಆಗ್ರಹ ಮಾಡ್ತೀವಿ, ಮಹಿಳಾ ಮೀಸಲಾತಿ ಅಂತನ್ನೋದು ಭಾರತ ದೇಶದ ಸಮಸ್ತ ಮಹಿಳೆಯರ ಹಕ್ಕು, ಅದು ಭಿಕ್ಷೆ ಅಲ್ಲ. ನೀವು ಆ ಮೀಸಲಾತಿ ಮಸೂದೆಯನ್ನು ಈ ಸರ್ತಿಗೆ ಅಧಿವೇಶನದಲ್ಲಿ ಇಡಬೇಕು, ಪಾಸ್ ಮಾಡಬೇಕು, ಯಥಾವತ್ತಾಗಿ ಜಾರಿ ಮಾಡಬೇಕು. ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮಹಿಳೆಯರು ಈ ನೀತಿ ನಿರೂಪಣೆ ಸ್ಥಾನಗಳಿಗೆ ಬರುವ ರೀತಿಯಲ್ಲಿ ಸಾಧ್ಯ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ಅಖಿಲ ಭಾರತ ಮಟ್ಟದ ಮಹಿಳೆಯರ ಹೋರಾಟಗಳು, ಮಹಿಳೆಯರಿಗೆ ಬೆಂಬಲಿಸಿ ರೈತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನರ ಹೋರಾಟಗಳು ನಡೀತಾ ಇದ್ದಾವೆ. ಮೋದಿಯವರು ದೆಹಲಿಯಲ್ಲಿ ಕೂತು ನಮ್ಮ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಒಂದು ವೇಳೆ ಮಹಿಳಾ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಎದ್ದೇಳೋದಿಲ್ಲ ಅಂತೇಳಿ ಜಂತರ್ ಮಂತರಲ್ಲಿ ಕೂತ್ರೆ, ಮೋದಿಯವರೇ ನಿಮಗಂತೂ ಮಕ್ಕಳಿಲ್ಲ, ನೀವು ತಾಯಿಯನ್ನು ನೋಡಿಲ್ಲ, ಹೆಂಡತಿ ಜೊತೆಗೆ ಗೌರವದಿಂದ ಜೀವನ ಮಾಡಲಿಲ್ಲ, ನೀವು ನಮ್ಮ ತಾಯಂದಿರ ಮೇಲೂ ಲಾಠಿ ಚಾರ್ಜ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತದ. ಹಾಗಾಗಿ ನಾವು ಇವತ್ತು ತಾಯಿಯ ಸ್ಥಾನದಲ್ಲಿದ್ದು, ಮಹಿಳೆಯರ ಸ್ಥಾನದಲ್ಲಿದ್ದು ಆಗ್ರಹ ಮಾಡ್ತೀವಿ, ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ರಿ. ಒಂದು ವೇಳೆ ಒಳಗಡೆ ತಾಯಿ ಹೃದಯದ ಮಹಿಳೆಯರು ಇದ್ದಿದ್ರ ಅಂತ ರಾಜಕೀಯವನ್ನು ಪ್ರತಿನಿಧಿಸ್ತಾ ಇದ್ರ, ನೀವು ನಿನ್ನೆ ನಮ್ಮ ಮಕ್ಕಳನ್ನು ರಸ್ತೆ ಮೇಲೆ ಅಟ್ಟಾಡಿಸಿ ಹೊಡೆದ್ರಲ್ಲ, ನಿಮ್ಮ RSS ಗೂಂಡಾಗಳ ಮೂಲಕ ಹೊಡಿಸಿದ್ರಲ್ಲ, ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಕಾರಣದಿಂದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮುಂಗಾರು ಮಳೆ ಸಮರ್ಪಕವಾಗಿ ಆರಂಭವಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು ತಕ್ಷಣ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕೆಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ಪಕ್ಷದ ಮುಖಂಡರು ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಣಗುತ್ತಿದ್ದು, ಕೃಷಿ ಚಟುವಟಿಕೆಗಳು ಸಂಪೂರ್ಣ ಹಿನ್ನಡೆ ಅನುಭವಿಸುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೂಡಲೇ ರಾಜ್ಯ ಸರ್ಕಾರ ಬರ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ 15 TMC ನೀರನ್ನು ಬಿಡುಗಡೆ ಮಾಡಿಸುವ ಮೂಲಕ ಕೃಷಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕೆಂದು ಆಗ್ರಹಿಸಿ 27ರಂದು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು.
ಬರ ಮತ್ತು ಬೆಳೆ ನಷ್ಟದಿಂದ ಆತ್ಮಹತ್ಯೆಗೆ ಶರಣಾಗಿರುವ ರೈತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ, ಸರ್ಕಾರಿ ಉದ್ಯೋಗ ಸೇರಿದಂತೆ ಅಗತ್ಯ ನೆರವು ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಆರ್ಪಿಐ ಮುಖಂಡರು ರೈತರ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದರು. ಈ ಬಾರಿ ವಾಡಿಕೆಯಂತೆ ಮಳೆ ಆಗದೇ ಇರೋದರಿಂದ ಬರಗಾಲದ ಛಾಯೆ ಆವರಿಸಿದೆ. ರೈತ ಈಗಾಗಲೇ ಬೀಜ, ರಸಗೊಬ್ಬರ ಎಲ್ಲವನ್ನೂ ಖರೀದಿ ಮಾಡಿ ಬಿತ್ತಣಿಕೆ ಮಾಡಿದ್ದಾನೆ. ಬೆಳೆಗಳು ನಾಶವಾಗಿವೆ. ಈ ಕಾರಣಕ್ಕಾಗಿ ರೈತ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡು ಚಿಂತಾಕ್ರಾಂತನಾಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಕರಣಗಳು ನಡೀತಾ ಇವೆ. ಸರ್ಕಾರ ತಮ್ಮದೇ ಅಧೀನದಲ್ಲಿರ್ತಕ್ಕಂಥ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಹವಾಮಾನ ಇಲಾಖೆ ವರದಿಯನ್ನು ತರಿಸಿಕೊಂಡು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿತ್ತು. ಜೂನ್ನಲ್ಲಿ ಮಳೆ ಬರಬೇಕಾಗಿತ್ತು. ಜುಲೈನಲ್ಲಿ ಈಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹೀಗಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬರಗಾಲ ಪ್ರದೇಶವೊಂದು ಘೋಷಣೆ ಮಾಡಿ ರೈತರಿಗೆ ಈ ಹಿಂದೆ ಇರ್ತಕ್ಕಂಥ ಏನು ಬೆಳೆ ವಿಮೆ ಪರಿಹಾರ ಇದೆ, ತಕ್ಷಣವೇ 1 ಎಕರೆಗೆ 50,000 ರೂಪಾಯಿ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಏನು ನಮ್ಮ ಕಲಬುರಗಿ ಜಿಲ್ಲೆ ಇದೆ, ಇದು ತೊಗರಿ ನಾಡು, ತೊಗರಿ ಖನಿಜ ಅಂತೇಳಿ ಪ್ರಸಿದ್ಧವಾಗಿದೆ. ಮತ್ತು ಕಬ್ಬು ಕೂಡ ಈ ಭಾಗದಲ್ಲಿ ಬೆಳೀತಾರೆ. ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಕಬ್ಬು ಏನು 3 ತಿಂಗಳ ಬೆಳೆ ಏನಿರ್ತದೆ ಅದನ್ನು ಸಂಪೂರ್ಣವಾಗಿ ಏನು ವಾಣಿಜ್ಯ ಬೆಳೆಗಳಿದ್ದಾವೆ ಅದು ಸಂಪೂರ್ಣ ಹಾಳಾಗಿದೆ. ಆ ಕಾರಣಕ್ಕಾಗಿ ಈ ಭಾಗವನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ಮೋಡ ಬಿತ್ತನೆ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದೇನೆ. ಏನು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ತಕ್ಷಣವೇ ಪರಿಹಾರ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ನಮ್ಮ 10 ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಸೋಮವಾರ 27ನೇ ತಾರೀಕಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ನಡೆಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಚಿವ ಸಂಪುಟದ ಬಗ್ಗೆ ಅಂತಿಮ ನಿರ್ಧಾರವನ್ನು ಪಕ್ಷದ ನಾಯಕರು ಕೈಗೊಳ್ಳಲಿದ್ದು, ಬಹುಶಃ 3-4 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ.
ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಅವರು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಮಹತ್ವದ ಮಾಹಿತಿ ನೀಡಿದರು. ಸಚಿವ ಸಂಪುಟದ ಬಗ್ಗೆ ಅಂತಿಮ ನಿರ್ಧಾರವನ್ನು ಪಕ್ಷದ ನಾಯಕರು ಕೈಗೊಳ್ಳಲಿದ್ದು, ಬಹುಶಃ 3-4 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಿದರು. ಸಂಸತ್ ಅಧಿವೇಶನ ಹಾಗೂ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೆಲ ದಿನಗಳ ಕಾಲ ಮುಂದೂಡಲಾಗಿದೆ. ಸದ್ಯ ಸಂಸತ್ ಅಧಿವೇಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಭಾಗಿಯಾಗಿರುವ ಕಾರಣ ವಾರಾಂತ್ಯ ಅಥವಾ ರಜೆ ದಿನಗಳಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಸಚಿವ ಸಂಪುಟದಲ್ಲಿ ಹೊಸಬರು ಮತ್ತು ಯುವಕರಿಗೆ ಆದ್ಯತೆ ನೀಡಲಾಗುತ್ತದೆ. ಸರ್ಕಾರದಲ್ಲಿ ಯುವಕರ ಜೊತೆಗೆ ಹಿರಿಯರ ಅನುಭವ ಮತ್ತು ಮಾರ್ಗದರ್ಶನವು ಅಗತ್ಯ ಎಂದು ಅವರು ಹೇಳಿದರು. ನೀಟ್ ಪರೀಕ್ಷೆ ವಿಚಾರವಾಗಿ ನಡೆದ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಪೊಲೀಸರು ಅಮಾನುಷವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಹಲವು ನಾಯಕರು ದೆಹಲಿಯಲ್ಲಿ ನಿರತರವಾಗಿದ್ದಾರೆ ಎಂದರು. ಹೊಸ ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತೊಂದು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯವನ್ನು ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತೊಂದು ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ, ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತು ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಪಕ್ಕ ಶನಿವಾರ ಈ ಥರ ಕರೆದು ಮುಂದೆ ಆಗಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ಇವತ್ತು ಸಹ ಅದು ಆಗಬೇಕಾದಕ್ಕೆ ಇವತ್ತು ಸಹ ಅನೇಕ ಖಾತೆಗಳು ನಾವು ಹಾಗೆ ಕಾಲಿಟ್ಕೊಂಡು ಕೊಡೋಕ್ಕಾಗಲ್ಲ. ಆ ಗಂಭೀರತೆ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಇದ್ರಾಗಿದ್ದಾರೆ. ಆದರೆ ಇದು ಭಾಳ ದೊಡ್ಡ ವಿವಾದ ಇವತ್ತು ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ 2 ಡಿಸೆಂಬರ್ ಮಾಡಬೇಕು. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡಬೇಕಾಗಿ ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ಮದು ಜನ್ಮಭೂಮಿ, ನಿಮ್ಮದು ಕರ್ಮಭೂಮಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.